ಒಂದಲ್ಲ ಎರಡಲ್ಲ 3 ಐವೆಸ್ ಡ್ರೆಸ್ಸಸ್ ನಿಮಗೆ ಜಸ್ಟ್ 400 ರುಪೀಸ್ಗೆ ಕಾಂಬೋ ಆಫರಲ್ಲಿ ಸಿಗ್ತಾ ಇದೆ. ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವೇನಾದರೂ ಅದೇ ಹಳೆ ನೈಟ್ ಪ್ಯಾಂಟ್ ಲೆಗಿನ್ಸ್ನ ಯೂಸ್ ಮಾಡಿ ಬೇಜಾರಾಗಿದ್ರೆ ಈ ಥರ ಬೂಟ್ ಕಟ್ ಡ್ರೆಸ್ಸಸ್ನ ಟ್ರೈ ಮಾಡ್ಬೋದು. ಇದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಹಾಗೆ ನಿಮಗೆ 7 to 8 ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಡೈರೆಕ್ಟ್ ಲಿಂಕ್ ಶೇರ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಇಂಡಿಯಾ. ಶಪ ಆಗಿ ಬಿಸಿನೀರು ಕುಡಿತಾ ಇದ್ದೀನಿ. ಇವತ್ತು ಡೈಲಿ 21 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ಡೇ 18. ಓ ಮೈ ಗಾಡ್, ಇನ್ನು 19, 20, 21 3 ಡೇಸ್ ಅಷ್ಟೇ ಇರೋದು. ನನಗೆ ನಂಬೋಕ್ಕಾಗ್ತಿಲ್ಲ, ನಾನು ನಿಜವಾಗ್ಲೂ 21 ಡೇಸ್ ಚಾಲೆಂಜ್ ಮಾಡಿದ್ನ ಅಂತ. ಸೊ ಗೊತ್ತಿಲ್ಲ ಅಂದರೆ ನಾನು ಇನ್ನೂ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಇಷ್ಟು ದಿನ ಆದ್ರೂ. ಯಾಕೆಂದರೆ ಕಂಟಿನ್ಯೂಟಿ ಇರಲಿ ಅಂತೇಳಿ ನಾನು ಸ್ವಲ್ಪ ಸೋಂಬೇರಿಯಾಗಿರೋದ್ರಿಂದ ಅಂತೇಳಿ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇವಾಗೆಲ್ಲ ಎಡಿಟ್ ಮಾಡಿ ಡೈಲಿ ಒಂದೊಂದು ಹಾಕಬೇಕು. ಸೊ ಗೊತ್ತಿಲ್ಲ ನಿಮ್ಮ ರೆಸ್ಪಾನ್ಸ್ ಎಲ್ಲ ಯಾವ ಥರ ಸಿಗ್ತಾಯಿದೆ ನನಗೇನಂತ. ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಅಥವಾ ರಿಸಲ್ಟ್ ಸಿಗಲಿಲ್ಲ ಅಂತಲಿ ಅಂದ್ರೂ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೋಡೋಣ ಅದೆಲ್ಲಿವರೆಗೂ ತೊಗೊಂಡು ಹೋಗುತ್ತೆ ಅಂತ. ನಾನಂತೂ ಫಸ್ಟು ಜಾಸ್ತಿ ನೀರೇ ತೊಗೊತಿರಲಿಲ್ಲ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟದಷ್ಟು ನೀರು ಕುಡಿತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಅದಾದಮೇಲೆ ಮೆಂತ್ಯ ನೀರಾಗಿರ್ಬೋದು, ಇಲ್ಲ ಅಗಸೆ ಬೀಜ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ಅದೊಂದು 250 ml ತೊಗೊತೀನಿ. ಅದಾದಮೇಲೆ ಮತ್ತೊಂದು ಸಲ 250 ml ತೊಗೋತೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ತಿಂದಮೇಲೆ ಸ್ವಲ್ಪ ನೀರು ಕುಡಿತೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ 1 ಲೀಟ್ರ್ ಮೇಲೆ ಆಗಿರುತ್ತೆ. ಇನ್ನು ಚೀಚೆ ಓಡಾಡಿಕೊಂಡು ಊಟ ಆದಮೇಲೆ ಕುಡಿಯೋದು. ನೈಟು ಮತ್ತು 2 ಲೋಟ ಎಕ್ಸ್ಟ್ರಾ ಕುಡಿತೀನಿ. ಸೊ ತುಂಬಾ ಚೆನ್ನಾಗಿ ನೀರು ತೊಗೊತಾ ಇದ್ದೀನಿ ಇವಾಗ. ಅದೊಂದು ಅಭ್ಯಾಸ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ಏನು ಚೇಂಜಸ್ ಆಯ್ತು ಅಂದರೆ, ಬೆಳಿಗ್ಗೆ ಆಟೋಮೆಟಿಕ್ಕಾಗಿ 6 ಗಂಟೆಗೆ ಎಚ್ಚರಾಗ್ಬಿಡುತ್ತೆ. 6 ಗಂಟೆಗೆ ಎಚ್ಚರಾಗಿ 6, 6:15 ಈ ಥರ ಎಚ್ಚರ ಆಗುತ್ತೆ. ಸೊ ಅದೊಂದು ಕನ್ಸಿಸ್ಟೆಂಟಾಗಿ ಎಚ್ಚರ ಆಗ್ತಾಯಿದೆ. ಆ್ಯಂಡ್ ಅದಾದಮೇಲೆ ಅದೇ ರೀತಿ ಎಲ್ಲ ಒಂಥರ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ಆಗಿದೆ. ಸೋಂಬೇರಿ ಥರ ಇಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಚೇಂಜಸ್ ಆಗಿದೆ. ಬೇರೆ ಬೇರೆ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಥರ ಒಂದು ಚೆನ್ನಾಗಿದೆ ಒಂಥರ ಚೇಂಜಸ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಸ್ಕಿನ್ ಮಾತ್ರ ಯಾವುದೇ ರಿಸಲ್ಟ್ ಸಿಗ್ತಾಯಿಲ್ಲ. ನೋಡೋಣ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಹೇಗೆ ಅಂತ. ಓಕೆ, ಬನ್ನಿ ಈಗ ವಾಕ್ ಮುಗಿಸ್ಕೊಂಡು ಆಮೇಲೆ ಸೂರ್ಯ ನಮಸ್ಕಾರ ಮಾಡಿ ಮುಂದೆ ನೋಡೋಣ ಏನಾಗುತ್ತೆ ಅಂತ. ನಾನು ಸಿನಮನ್ ವಾಟರ್ನ ಕುಡಿದ್ಬಿಟ್ಟು ಆಮೇಲೆ ವಾಕ್ ಮಾಡಿ ಬರ್ತೀನಿ. ಸೊ ಈ ಸಿನಮನ್ ಅಂದರೆ ಚಕ್ಕೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಇರುವಂಥ ಏನು ಕೊಲೆಸ್ಟ್ರಾಲ್ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಫ್ಯಾಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ನಿಮ್ಗೆ ಏನಾದರೂ ಡಯಾಬಿಟೀಸ್ ಇತ್ತು ಅಥವಾ ಟೈಪ್ 2 ಡಯಾಬಿಟೀಸ್ ಇತ್ತು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ರೀತಿ ಯೂಸಸ್ ಇದೆ ಇದರಿಂದ. ಡೈಲಿ ಏನು ಅದೇ ವಾಕು, ಅದೇ ಓಡಾಟ, ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಇವತ್ತು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. 20 ಮಿನಿಟ್ಸ್ ಮಿನಿಮಮ್ ಮಾಡ್ತೀನಿ ನಾನು. ಅದನ್ನು ಮುಗಿಸ್ಕೊಂಡು ಬಂದು ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೆ. ಮಕ್ಕಳು ಎದ್ದೇಳೋಕ್ಕೂ ಮುಂಚೆ ಅವ್ರಿಗೆ ಕಾಯಿಸಿಟ್ಬಿಟ್ರೆ ಆಮೇಲೆ ಕೊಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ನಾನು ಇವಾಗ ದ್ರಾಕ್ಷಿ ನೀರು ಕುಡಿತಾ ಇದ್ದೀನಿ. ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಚಿಯರ್ಸ್ ಅಂತ ಕುಡಿಯೋದು. ನೆನ್ನೆ ವ್ಲಾಗ್ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ಎಷ್ಟೆಲ್ಲ ಬಟ್ಟೆ ಎಲ್ಲ ಹಾರಾಡ್ಕೊಂಡು ಕೂತಿದ್ವಿ ಅಂತೇಳಿ. ನನ್ನ ಮಗ ಅವ್ನ ಬಟ್ಟೆಗಳು ಮಡಿಸ್ತಾ ಇದ್ದ. ನಮಗೆ ಡಬಲ್ ಕೆಲಸ ಕೊಟ್ಟ. ನಾವು ಮಡಿಸಿರೋವು, ಅವ್ನು ಮಡಿಸಿರೋ ಎಲ್ಲನೂ ಮತ್ತೆ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ಮತ್ತೆ ಮಡ್ಸೋಂಗೆ ಮಾಡಿದ್ದಾನೆ ಇವಾಗ. ಸೊ ಹಾಗಾಗಿ ಬಟ್ಟೆ ಮಡಿಸ್ತಾ ಕೂತಿದ್ದೆ. ಇವತ್ತು ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿ ಅವರು ಮನೆ ಕಟ್ತಾ ಇರೋದ್ರಿಂದ ಅಲ್ಲಿ ದೇಶಮಠಕ್ಕೆ ಮಣ್ಣೆಲ್ಲ ಹೊಡಿತಾಯಿದ್ರು. ಸೊ ಅಲ್ಲಿಗೆ ಊಟ ತಿಂಡಿ ಮಾಡ್ಕೊಂಡು ಬಂದಿದ್ರು ದೊಡ್ಡಮ್ಮ. ಏನು ಬಾತು, ಮೊಸರು ಬಜ್ಜಿ ಮತ್ತು ಬೋಂಡ ಮಾಡ್ಕೊಂಡು ಬಂದಿದ್ರು. ನಾನು ಇವತ್ತು ಅಲ್ಲೇ ಊಟ ಮಾಡಿದೆ. ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಕತೆ. ಏನು ಬಾತು, ಮೊಸರು ಬಜ್ಜಿ ಮತ್ತು ಬೋಂಡ. ಎಲ್ಲ ಖಾಲಿ, ಎಲ್ಲ ಕೆಲಸ ಮಾಡಿಸ್ತಾವ್ರೆ. ನೋಡ್ತಾನೆ ಮಧ್ಯಾಹ್ನ ಆಗೋಯ್ತು. ಇವಾಗ ಮಧ್ಯಾಹ್ನದ ಊಟನೂ ಮಾಡ್ಕೊಂಡು ಬಂದರು ನಮ್ಮ ದೊಡ್ಡಮ್ಮ. ಸೊ ಮಾಮೂಲಿ ಅನ್ನ ಸಾಂಬಾರು ಹಪ್ಪಳ ಮಾಡ್ಕೊಂಡು ಬಂದಿದ್ರು. ಏನಂದರೆ ಇವತ್ತು ಮಧ್ಯಾಹ್ನಕ್ಕೇ ಮುಗಿಬೇಕಿತ್ತು ಕೆಲಸ. JCB ಸ್ವಲ್ಪ ಏನೋ ಕೈ ಕೊಟ್ಬಿಟ್ಟು ಅದನ್ನು ರಿಪೇರಿಗೆ ತೊಗೊಂಡೋಗಿ ಮತ್ತೆ ಕೆಲಸ ಸ್ವಲ್ಪ ಜಾಸ್ತಿ ಹವರ್ಸ್ ತೊಗೊಂತು. ಸೊ ಇವಾಗೆಲ್ಲ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಊಟ ಮಾಡ್ತಾಯಿದ್ವಿ ಇಲ್ಲೇ.
ಸೊ ನೋಡೋದಲ್ವಾ, ಇಲ್ಲಿಗೆ ಇವತ್ತಿನ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ದಿನ ಅಷ್ಟೇ, ಇನ್ನೇನಿಲ್ಲ, ತಿನ್ನು ಉಣ್ಣು ಮಲಗು ಅಷ್ಟೇ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ.